ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಕೆಲವು ದಿನಗಳ ಹಿಂದೆ ಒಂದು ಸರ್ಪ್ರೈಸ್ ಟೆಸ್ಟ್ ಅಂತ ಪ್ರಬಂಧ ಬರೆಯೋಕೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ವಿ ನಾವು. ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಉತ್ತರಗಳನ್ನ ಬರೆದು ಕಳಿಸಿದ್ದಾರೆ. ಆ ವಿದ್ಯಾರ್ಥಿಗಳ ಪ್ರಬಂಧವನ್ನ ಇವ್ಯಾಲ್ಯೂಯೇಷನ್ ಮಾಡಲಾಗಿದೆ. ಅದರಲ್ಲಿ ಗುಣಮಟ್ಟ ಎನಿಸಿರುವಂತಹ ಪ್ರಬಂಧಗಳನ್ನ ಪಾಂಚಜನ್ಯ IAS ನ ಟೆಲಿಗ್ರಾಮ್ ಚಾನಲ್ ಕೂಡ ನಾವು ಅಪ್ಲೋಡ್ ಮಾಡಿದೀವಿ. ನೀವು ನೋಡಿರಬಹುದು. ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸಾರಿ ನೋಡಿ. ಪ್ರಬಂಧ ಅನ್ನುವಂಥದ್ದು ತುಂಬಾ ಸುಲಭವಾಗಿರುವಂತಹ, ಅಷ್ಟೇ ಆಕರ್ಷಕವಾಗಿರುವಂತಹ, ಹಾಗೆಯೇ ಅಷ್ಟೇ ಸರಳವಾಗಿರುವಂತಹ ಒಂದು ಪತ್ರಿಕೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಿನಲ್ಲಿ ನೀವು 2 ಪ್ರಬಂಧವನ್ನ ಬರೀಬೇಕು. 2 ಪ್ರಬಂಧ ಬರೆಯೋಕೆ ನಿಮಗಿರುವಂತಹ ಸಮಯ 3 ಗಂಟೆಗಳು. 3 ಗಂಟೆಗಳಲ್ಲಿ ಸುಮಾರು 24 ಪುಟವನ್ನು ನೀವು ಬರೀಬೇಕಾಗತ್ತೆ. ಒಂದು ಅಂದಾಜಿನ ಪ್ರಕಾರ ಒಂದು 12 ಪುಟ ಬರೆಯೋಕೆ ನಿಮಗೆ ತಗುಲುವಂತ ಸಮಯ 1 ಗಂಟೆ, ಮತ್ತೆ 12 ಪುಟಕ್ಕೆ 1 ಗಂಟೆ. 2 ಗಂಟೆಯಲ್ಲಿ ಪ್ರಬಂಧ ಬರೀತೀರಿ. ಇನ್ನು 1 ಗಂಟೆ ಉಳಿದಿರುತ್ತಲ್ಲ, ಅದರಲ್ಲಿ ಮೊದಲ 30 ನಿಮಿಷ, ಎರಡನೇ 30 ನಿಮಿಷಗಳು ನಿಮಗೆ ಪ್ಲಾನ್ ಮಾಡೋಕೆ ಬೇಕಾಗುತ್ತೆ. ಈ ತರ ನೀವು ಪ್ಲಾನ್ ಮಾಡ್ಕೊಂಡು ಬರೀಬೇಕು. ಹೆಚ್ಚಿನ ಮಾಹಿತಿಯನ್ನು ನಾನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಪ್ರಬಂಧಗಳ ಪ್ಲೇಲಿಸ್ಟ್ ಅಲ್ಲಿ ಒಂದ್ಸಾರಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಯಾವ ತರ ತಪ್ಪು ಪ್ರಬಂಧಗಳನ್ನ ಬರೀತಾರೆ, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ನೀವು ನೋಡ್ಬೋದು, ನಾನು ಇವತ್ತೇನು ಚೆಕ್ ಮಾಡಿದ್ದೀನಲ್ಲ, ಬಹಳಷ್ಟು ವಿದ್ಯಾರ್ಥಿಗಳ ಪ್ರಬಂಧ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ನಾನು ಇಲ್ಲಿ. ನೀವು ಯಾವ ತರ ಬರೆದ್ರೆ ಸ್ಕೋರ್ ಚೆನ್ನಾಗುತ್ತೆ ನಿಮ್ದು. ನೀವು ಪ್ರಾಕ್ಟೀಸ್ ಮಾಡುವಾಗ ನಿಮ್ದು ಯಾವ ತರ ಇರಬೇಕು ಅನ್ನೋದನ್ನ ನಾನು ಕಲ್ಸ್ಕೊಡ್ತೀನಿ ನಿಮ್ಗೆ.